ಜ್ಯೋತಿಷಿ ವಿರುದ್ಧ ಕೊಲೆ ಕೇಸ್ ಏನು ಬಂದಿತ್ತಲ್ಲ, ಅದಕ್ಕೆ ಈಗ ರಾಜಕೀಯ ಬಣ್ಣವನ್ನು ಕಟ್ಟಲಾಗ್ತಾ ಇದೆ. ರಾಜಕೀಯವಾಗಿ ಈ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇದೇ ವಿಚಾರವಾಗಿ ಬಿಜೆಪಿ ನಾಯಕರ ವಿರುದ್ಧ BK ಹರಿಪ್ರಸಾದ್ ಕಿಡಿಕಾರ್ತಾ ಇದ್ದಾರೆ. ಜ್ಯೋತಿಷಿ ಒಬ್ಬರು ಏನು ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದಾರೆ. ಈಗ ಕಮಲಾಕರ್ ಭಟ್ ಅವರ ವಿಚಾರವಾಗಿ ಮಾತು ಕೇಳಿ ಬರ್ತಾ ಇದೆ. ಇದು ರಾಜಕೀಯ ಬಣ್ಣಕ್ಕೆ ತಿರುಗ್ತಾ ಇದೆ, ರಾಜಕೀಯವಾಗಿ ಚರ್ಚೆ ಆಗ್ತಾ ಇದೆ. ಬಿಜೆಪಿ ನಾಯಕರ ವಿರುದ್ಧ BK ಹರಿಪ್ರಸಾದ್ ಕಿಡಿಕಾರ್ತಾ ಇದ್ದಾರೆ. ಜ್ಯೋತಿಷಿ ಕಮಲಾಕರ್ ಭಟ್ ಜೊತೆ ಬಿಜೆಪಿ ನಾಯಕರ ನಂಟಿದೆ ಎನ್ನುವಂತಹ ಸುದ್ದಿ ಹರಿದಾಡ್ತಾ ಇದೆ. ಜ್ಯೋತಿಷಿ ಜೊತೆಗಿನ ಶಾಸಕ ಎಸ್ ಸುರೇಶ್ ಕುಮಾರ್ ಫೋಟೋಗಳು ಈಗ ವೈರಲ್ ಆಗ್ತಾ ಇವೆ. ಹಳೆಯ ಫೋಟೋಗಳನ್ನು ಹಂಚಿಕೊಂಡು BK ಹರಿಪ್ರಸಾದ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ವಿಚಾರವಾಗಿ ಮಹಿಳಾ ಪೀಡಕರು ಏನಿದ್ದಾರೆ, ಪೀಡಕರು ಅಂದರೆ ಅವ್ರನ್ನ ಒಂದು ರೀತಿಯ ಪೀಡಿಸೋರು, ಕ್ರಿಮಿನಲ್ಗಳು, ಇವರೆಲ್ಲರೂ ಇವ್ರ ಜೊತೆ ಇದ್ದಾರೆ. ಬಿಜೆಪಿ ನಾಯಕರ ವಿರುದ್ಧ BK ಹರಿಪ್ರಸಾದ್ ಗಂಭೀರವಾಗಿ ಆರೋಪ ಮಾಡ್ತಾ ಇದ್ದಾರೆ. ಶಾಸಕ ಸುರೇಶ್ ಕುಮಾರ್ ವಿರುದ್ಧ ನೈತಿಕ ಹೊಣೆಯ ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ಸಮಾಜದ ಸ್ವಾರ್ಥ ಕೆಡಿಸುತ್ತಾ ಇದ್ದಾರೆ ಇವರು. ಇಂತಹ ವ್ಯಕ್ತಿಗಳನ್ನು ಬೆಳೆಸಬಾರದು, ಶಾಂತಿಯನ್ನು ಕದರ್ತಾ ಇದ್ದಾರೆ. ನೈತಿಕ ಹೊಣೆಯನ್ನು ಸುರೇಶ್ ಕುಮಾರ್ ಅವರೇ ಹೊರಬೇಕು ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಹಿರಿಯ ನಾಯಕ ಆಗಿರುವಂತಹ BK ಹರಿಪ್ರಸಾದ್ ಆಗ್ರಹ ಮಾಡ್ತಾ ಇದ್ದಾರೆ ಈ ಒಂದು ವಿಚಾರವಾಗಿ. ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ವಿರುದ್ಧವೂ ಕೂಡ ಪರೋಕ್ಷವಾಗಿ ಟೀಕೆ ಮಾಡಿದ್ದಾರೆ. ಜ್ಯೋತಿಷಿ ವಿರುದ್ಧ ಕೊಲೆಯ ಆರೋಪ ಇದೆ. ಆ ಆರೋಪದ ಮೇಲಿನ ಪೊಲೀಸರು ಅರೆಸ್ಟ್ ಮಾಡಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಕಮಲಾಕರ್ ಭಟ್ ಏನಿದ್ದಾರೆ, ಒಬ್ಬ ಮಹಿಳೆಯ ಜೊತೆ ಸಂಬಂಧವನ್ನು ಇಟ್ಟುಕೊಂಡಿದ್ರು ಅಕ್ರಮವಾಗಿ. ಆ ವಿಚಾರ ಬೆಳಕಿಗೆ ಬಂದಾಗ ಪ್ರಶ್ನೆ ಮಾಡೋಕ್ಕೆ ಹೋದವರ ಮೇಲೇನೆ ಇವರು ಹಲ್ಲೆ ಮಾಡಿದರು. ದಾಳಿ ಆಯ್ತಲ್ಲ, ಅಲ್ಲಿ ಒಬ್ಬರು ಸತ್ತರು. ಈ ಕೊಲೆ ಪ್ರಕರಣ ಇವ್ರ ಮೇಲೆ ಬಂದಿದೆ. ಈಗ ಆ ಜ್ಯೋತಿಷಿಗೆ ರಾಜಕೀಯ ನಾಯಕರ ನಂಟಿದೆ. ಅದರಲ್ಲಿಯೂ ಕೂಡ ತುಂಬ ದೊಡ್ಡವ್ರದ್ದು. ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರ ವಿರುದ್ಧ ಕೂಡ ಆರೋಪ ಮಾಡ್ತಾ ಇದ್ದಾರೆ. ಸುರೇಶ್ ಕುಮಾರ್ ಏನಿದ್ದಾರೆ ಅವ್ರ ವಿರುದ್ಧವೂ ಕೂಡ. BK ಹರಿಪ್ರಸಾದ್ ಇದ್ರ ಬಗ್ಗೆ ನೀವೇ ನೈತಿಕ ಹೊಣೆಯನ್ನು ಹೊರಬೇಕಾಗುತ್ತೆ. ಹೆಣ್ಣು ಮಕ್ಕಳನ್ನು ಪೀಡಿಸುವವರನ್ನು, ಕಾಡುವವರನ್ನು ನೀವು ಜೊತೆಯಲ್ಲಿ ಇಟ್ಕೊಂಡಿದ್ದೀರಾ. ಇದು ಎಷ್ಟರ ಮಟ್ಟಿಗೆ ಸರಿ? ನೀವೇ ಇದ್ರ ಬಗ್ಗೆ ಉತ್ತರವನ್ನು ಹೇಳಬೇಕು ಅಂತ ಹೇಳಿ ಕಿಡಿಕಾರಿದ್ದಾರೆ. ಯಾಕಂದರೆ ಕೆಲವೊಂದು ಹಳೆಯ ಫೋಟೋಗಳೇನಿತ್ತಲ್ಲ ಅದನ್ನು ಬಿಡುಗಡೆ ಮಾಡಿ ವೈರಲ್ ಮಾಡಿರುವಂಥದ್ದು ಅದೆಲ್ಲ ಕಡೆ ಹರಿದಾಡ್ತಾ ಇದೆ. ನೀವು ಗಮನಿಸ್ತಾ ಇರ್ಬೋದು ಫೋಟೋಗಳನ್ನು, ಯಾರ್ಯಾರಿದ್ದಾರೆ ಅಂತ ಹೇಳಿ. ಬಿಜೆಪಿ ಏನಿದ್ದಾರೆ ಸುರೇಶ್ ಕುಮಾರ್ ಅವರಿದ್ದಾರೆ. ಇನ್ನು ವಿಜಯೇಂದ್ರ ಅವರಿಗೂ ಕೂಡ ಒಂದು ರೀತಿಯಾಗಿ ಮಾತನಾಡಿದರು ಹಳೆಯ ಫೋಟೋಗಳನ್ನು ಹಂಚಿಕೊಂಡು. ಈ ಮಹಿಳೆಯ ಒಂದು ವಿಚಾರ ಮತ್ತು ಗುರೂಜಿ ವಿಚಾರ, ಈ ಜ್ಯೋತಿಷಿ ಏನಿದ್ದಾರೆ ಇವರು ವಿಚಾರ ಇನ್ನೂ ಕೂಡ ಚರ್ಚೆಯಲ್ಲಿದೆ. ಏನು ಅಂತ ಕ್ಲಿಯರ್ ಆಗ್ತಾ ಇಲ್ಲ. ಜಗಳವನ್ನು ಬಿಡಿಸೋಕೆ ಹೋದಾಗ ವಸಂತ ನಾಯಕ್ ಏನಿದ್ದಾರೆ ಅವ್ರ ಮೇಲೆ ಹಲ್ಲೆ ಆಗುತ್ತೆ ಮಾರಣಾಂತಿಕವಾಗಿ. ಅವ್ರು ಸಾವನ್ನಪ್ತಾರೆ. ಗಂಡ ಹೆಂಡತಿ ಜಗಳ ಅಂತ ಒಬ್ಬರು ಅಂತಾರೆ, ಇಬ್ಬರು ಮಧ್ಯೆ ಅಕ್ರಮ ಸಂಬಂಧ ಇತ್ತು ಗುರೂಜಿ ಮತ್ತು ಆ ಮಹಿಳೆಯ ಮಧ್ಯೆ ಅಂತಾರೆ. ಅದೇನೇ ಇದ್ರೂ ಕೂಡ ಸುಚಿತ್ರಾ ಗ್ಯಾಂಗ್ ಅಟ್ಯಾಕ್ ಮಾಡ್ತಲ್ಲ, ಅದರಲ್ಲಿ ಒಬ್ಬ ಸಾವನ್ನಪ್ಪಿದ್ದಾನೆ. ಈಗ ಈ ಜ್ಯೋತಿಷಿಗೆ BJP ನಾಯಕರ ಜೊತೆ ನಂಟಿದೆ, ದೊಡ್ಡ ಮಟ್ಟದಲ್ಲೇ ಇದು. ಯಾಕಂದರೆ ಅವ್ರ ಫೋಟೋಗಳನ್ನು ನೀವೇ ಗಮನಿಸಿ. ಇಂಥವ್ರ ಜೊತೆನೇ ಇದ್ದಾರೆ BJP ಅವರು. ಇನ್ನೇನು ಹೇಳ್ತಾರೆ ಇವರು, ನಮಗೇನು ಮಾತಾಡೋಕೆ ಬರ್ತಾರೆ ಅಂತ ಹೇಳಿ ಸುರೇಶ್ ಕುಮಾರ್ ವಿರುದ್ಧ ನೈತಿಕ ಹೊಣೆಯನ್ನು ನೀವೇ ಹೊರಬೇಕು ಅಂತ ಹೇಳ್ತಾ ಇದ್ದಾರೆ. ಆ ಅಸ್ತ್ರವನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಇದೇ ವಿಚಾರವಾಗಿ BK ಹರಿಪ್ರಸಾದ್ ಆರೋಪಕ್ಕೆ ತಿರುಗೇಟನ್ನು ಕೊಟ್ಟಿದ್ದಾರೆ ಬಲಪಂಥೀಯರು. ಈಗ ಕಮಲಾಕರ್ ಭಟ್ ಜೊತೆ ಕಾಂಗ್ರೆಸ್ ಶಾಸಕ CP ಯೋಗೇಶ್ವರ್ ಇರುವಂತಹ ಒಂದು ಪೋಸ್ಟನ್ನು ಕೂಡ ಹಾಕಿದ್ದಾರೆ. CP ಯೋಗೇಶ್ವರ್ ಅವರು ಕಾಂಗ್ರೆಸ್ ಶಾಸಕರಲ್ಲವೇ? ಹಾಗಾದರೆ ಪ್ರಶ್ನೆ ಮಾಡ್ತಾರೆ, ಇವರು ಯಾರು ನೋಡಿ ಅಂತ. ಎಂತಹ ಹೀನ ಮನಸ್ಥಿತಿ ಕಾಂಗ್ರೆಸ್ ಪಕ್ಷದ ನಾಯಕರದ್ದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅಮೃತಾ ಮೂರ್ತಿ ಎಂಬುವವರ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅವರು ಕೇಳ್ತಾ ಇದ್ದಾರೆ ಪರೋಕ್ಷವಾಗಿ BK ಹರಿಪ್ರಸಾದ್ ಅವರಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಮೃತಾ ಅವರು. ಸಾರ್ವಜನಿಕ ಜೀವನದಲ್ಲಿ ಹಲವಾರು ಜನ ಭೇಟಿಯಾಗ್ತಾರೆ, ಅದ್ರ ಬಗ್ಗೆ ಪ್ರಶ್ನೆ ಯಾಕೆ, ಅದರ ಬಗ್ಗೆ ವಾದ ಯಾಕೆ? ಜನಪ್ರತಿನಿಧಿಗಳ ಎಲ್ಲರ ಪೂರ್ವಪರ ಒಂದು ತಿಳಿದುಕೊಳ್ಬೇಕಾಗುತ್ತೆ. BK ಹರಿಪ್ರಸಾದ್ ಆರೋಪಕ್ಕೆ ಈ ರೀತಿಯಾಗಿ ತಿರುಗೇಟು ಕೊಡ್ತಾರೆ. ಅಂದರೆ ಜನಪ್ರತಿನಿಧಿಗಳು, ನಾಯಕರು ಅಂದರೆ ಎಲ್ಲರ ಜೊತೆ ಕಾಣಿಸ್ಕೊಳ್ತಾ ಇರ್ತಾರೆ. ಅದ್ರ ಬಗ್ಗೆ ಚರ್ಚೆ ಯಾಕೆ, ಟೀಕೆ ಯಾಕೆ? ನೀವು ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಇದನ್ನು ರಂಪಾಟ ಮಾಡ್ತೀರ ಅಂದರೆ CP ಯೋಗೇಶ್ವರ್ ಯಾರು? ಕಾಂಗ್ರೆಸ್ನವರೇ ತಾನೆ. ಅವ್ರ ಫೋಟೋ ಕೂಡ ಅವ್ರ ಜೊತೆ ಇದೆಯಲ್ಲ, ಅದ್ರ ಬಗ್ಗೆ ಯಾಕೆ ನೀವು ಮಾತನಾಡ್ತಾ ಇಲ್ಲ? ನಿಮ್ಮ ಪಕ್ಷದವರಿದ್ದರೆ ಮಾತ್ರ ಅದು ಸರಿ, ಬೇರೆ ಪಕ್ಷದವರಿದ್ದರೆ ಅದು ತಪ್ಪು ಅಂತ ಬಿಂಬಿಸುವಂಥ ನಿಮ್ಮ ಮನಸ್ಥಿತಿಯಲ್ಲೇ ಗೊತ್ತಾಗುತ್ತೆ ನೀವು ಯಾವ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದೀರಾ ಅಂತ. BK ಹರಿಪ್ರಸಾದ್ ಏನು ಆರೋಪ ಮಾಡಿದ್ರು BJP ಅವ್ರಿಗೆ ನಂಟಿದೆ ಹಾಗೆ ಹೀಗೆ ಅಂತ ಈಗ ಬಲಪಂಥೀಯರು ಹೇಳ್ತಾ ಇದ್ದಾರೆ. ಅವ್ರಿಗೆ ಕೌಂಟರ್ ಕೊಡ್ತಾ ಇದ್ದಾರೆ. ನೀವು ಮಾತನಾಡ್ತಾ ಇರೋದು ಸರಿಯಲ್ಲ, ಬರೀ ನಮ್ಮ ನಾಯಕರಿಲ್ಲ, ನಿಮ್ಮ ಪಕ್ಷದವರು ಇದ್ದಾರೆ, CP ಯೋಗೇಶ್ವರ್ ಇದ್ದಾರಲ್ಲ, ಕಾಣಿಸ್ಕೊಂಡಿದ್ದಾರಲ್ಲ, ಅವ್ರನ್ನೇನಂತ ಹೇಳ್ತೀರಾ? ಹಾಗಾದರೆ ನೀವು ಮಾತನಾಡಿ ಇದ್ರ ಬಗ್ಗೆ ಅಂತ ಹೇಳಿ
ಕಮಲಾಕರ ಭಟ್ ಕೊಲೆಯ ಆರೋಪಿ ಆದ ಮೇಲೆ ಈ ರಾಜಕೀಯ ಮಾತುಗಳು, ರಾಜಕೀಯ ನಾಯಕರ ನಂಟಿರುವಂತಹ ಫೋಟೋಗಳು, ಅವರು ಸಾಮಾನ್ಯವಾಗಿ ಭೇಟಿಯಾದಾಗಲೂ ಕೂಡ ಫೋಟೋವನ್ನು ತೆಗೆದುಕೊಂಡಿರಬಹುದು ಅಥವಾ ಉದ್ದೇಶಪೂರ್ವಕವಾಗಿ ಕೂಡ ಭೇಟಿ ಆಗಿರಬಹುದು. ಅದೇನೇ ಇದ್ದರೂ ಕೂಡ ಅದ್ರ ಬಗ್ಗೆ ಟೀಕೆ ಮಾಡೋದು ಸರಿಯಲ್ಲ. ಪೂರ್ವಾಪರ ತಿಳಿದುಕೊಳ್ಬೇಕು, ಆ ನಂತರ ನೀವು ಮಾತನಾಡಬೇಕು. ಅದು ಬಿಟ್ಟು ಏನು ಮಾತಾಡ್ತಾ ಇದ್ದೀರಿ ಅಂತ ಕ್ವಶನ್ ಮಾಡ್ತಾ ಇದ್ದಾರೆ. ಹಾಗಾದರೆ ನೀವು ಈ ರೀತಿಯಾಗಿ ಫೋಟೋಗಳನ್ನು ಹಾಕ್ತೀರಿ ಅಂದರೆ ನಾವು ಹಾಕ್ತೀವಿ, ನೋಡಿ ತಗೊಳ್ಳಿ. CP ಯೋಗೇಶ್ವರ್ ಕಾಂಗ್ರೆಸ್ನವರಲ್ವಾ, ಅವ್ರ ಬಗ್ಗೆ ಏನು ಹೇಳ್ತೀರಿ, ಏನು ಮಾತನಾಡ್ತೀರಿ? ನಿಮ್ಮ ಮನಸ್ಥಿತಿ ಎಂತಹ ಹೀನ ಮನಸ್ಥಿತಿ ಅಂತ ಗೊತ್ತಾಗುತ್ತೆ. ಹೀನ ಮನಸ್ಥಿತಿಯನ್ನು ಹೊಂದಿದೆ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಪಕ್ಷದ ನಾಯಕರು ಎಲ್ಲರೂ ಕೂಡ ಅದೇ ರೀತಿಯಾಗಿದ್ದಾರೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಅಮೃತ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ನೀವೇನು ಹೇಳ್ತೀರಿ ಅಂತ ಪರೋಕ್ಷವಾಗಿ BK ಹರಿಪ್ರಸಾದ್ ಅವರಿಗೆ ಕೇಳದಂತೆ ಇದೆ. ಸಾರ್ವಜನಿಕ ಜೀವನ ಅಂದಮೇಲೆ, ನಾಯಕರು ಅಂದಮೇಲೆ ಸಾಕಷ್ಟು ಜನರ ಜೊತೆ ಕಾಣಿಸ್ಕೊಳ್ತಾರೆ, ಮಾತನಾಡ್ತಾರೆ, ಫೋಟೋವನ್ನು ಕೂಡ ತೆಗೆಸ್ಕೊಳ್ತಾರೆ. ಅದರ ಬಗ್ಗೆ ಇಷ್ಟು ದೊಡ್ಡ ಮಟ್ಟದ ಚರ್ಚೆ ಬೇಡ ಅಂತ ಹೇಳಿ BK ಹರಿಪ್ರಸಾದ್ ವಿರುದ್ಧ ತಿರುಗೇಟು ಕೊಟ್ಟಿರುವಂಥದ್ದು. ಜ್ಯೋತಿಷ್ಯದ ಹೆಸರಿನಲ್ಲಿ ಮಹಿಳೆಯರ ಲೈಂಗಿಕ ಶೋಷಣೆಯನ್ನು ಆಗ್ತಾ ಇದೆ. ಈ ಸ್ವಾಮೀಜಿಯವರ ವಿಚಾರವಾಗಿ ನಿನ್ನೆ ಸಿದ್ದಾಪುರದಲ್ಲಿ ಅರೆಸ್ಟ್ ಆಗಿದ್ದಂತಹ ಜ್ಯೋತಿಷಿ ಕಮಲಾಕರ ಭಟ್ ಏನಿದ್ದಾರೆ, ಅವರ ಕುರಿತಾಗಿ ಮಹಿಳೆಯೊಬ್ಬರ ಜೊತೆ ಅನೈತಿಕ ಸಂಬಂಧ ಹೊಂದಿದ್ದ ಆರೋಪ ಕೇಳಿ ಬರ್ತಾ ಇದೆ. ಅಡ್ಡಿಯಾಗಿದ್ದ ಮಹಿಳೆಯ ಗಂಡನನ್ನೇ ಕೊಲೆ ಮಾಡಲು ಸ್ಕೆಚ್ ಹಾಕಿದ್ರು ಇವರು. ಅದೇ ರೀತಿಯಾಗಿ ಕೂಡ ಆಯಿತು. ಗಲಾಟೆ ವೇಳೆ ಮಹಿಳೆಯ ಗಂಡನ ಅಣ್ಣನ ಕೊಲೆಯಾಗಿದೆ. ಯಾಕಂದರೆ ಇಬ್ಬರ ಮಧ್ಯೆ ಜಗಳ ನಡೀತಾಗ ಅಣ್ಣ ಬಂದಿದ್ದ. ಮಹಿಳೆ ಜ್ಯೋತಿಷಿ ಸೇರಿ ಹಲವರ ಬಂಧನ ಕೂಡ ಆಗಿದೆ. ಈಗ ಜ್ಯೋತಿಷ್ಯದ ಹೆಸರಿನಲ್ಲಿ ಅಥವಾ ಜ್ಯೋತಿಷಿ ಅಂತ ನಾನು ಹೇಳ್ಕೊಂಡು ತಿರುಗಾಡ್ತಾ ಇದ್ರು ಅವರು. ಆದರೆ ಅವ್ರು ಮಾಡಿದ್ದೇ ಕೆಲಸ ಬೇರೆ. ಮಹಿಳೆಯ ಜೊತೆ ಅನೈತಿಕ ಸಂಬಂಧ ಇದೆ ಅನ್ನುವಂಥ ಆರೋಪ ಕೇಳಿ ಬಂದಿತ್ತು. ಅದೇ ವಿಚಾರವಾಗಿ ಮಾತುಕತೆ ಬಂದಾಗ ಅಥವಾ ಗಂಡ ಹೆಂಡತಿಯ ನಡುವೆ ಜಗಳ ಬಂದಾಗ ವಸಂತ್ ನಾಯಕ್ ಬಿಡಿಸೋಕೆ ಹೋಗಿರ್ತಾನೆ. ಆಗ ಅಲ್ಲೇ ಆಗಿದೆ ವಸಂತ್ ನಾಯಕ್ ಮೇಲೆ ಮತ್ತು ಸಾವನ್ನಪ್ಪಿದ್ದಾರೆ. ಸುಚಿತ್ರಾ ಗಂಡನ ಅಣ್ಣ ಸಾವನ್ನಪ್ಪಿರುವಂಥದ್ದು. ಒಬ್ಬ ಮಹಿಳೆಗಾಗಿ, ಅನೈತಿಕ ಸಂಬಂಧಕ್ಕಾಗಿ, ಇನ್ನೊಂದು ಯಾವುದೋ ವಿಚಾರಕ್ಕಾಗಿ ಇಲ್ಲೊಂದು ಕೊಲೆನೇ ನಡೆದು ಹೋಗಿದೆ. ಇದಕ್ಕೆ ಯಾರು ಹೊಣೆ? ಈಗ ಈ ವಿಚಾರವನ್ನು ರಾಜಕೀಯವಾಗಿ ತೆಗೆದುಕೊಳ್ತಾ ಇದ್ದಾರೆ ಕೆಲ ರಾಜಕೀಯ ನಾಯಕರು. ನಿಮಗೆ ನಂಟಿತ್ತು. ಅದೇ ಒಳ್ಳೆ ಕೆಲಸ ಆದಾಗ ಅವರು ನಮ್ಮ ಸ್ವಾಮೀಜಿ, ನಮ್ಮ ಗುರುಜಿ ಅಂತ ಹೇಳ್ಕೊಳ್ತಾರೆ. ಅದೇ ಈ ರೀತಿಯಾಗಿ ಕೆಟ್ಟ ಆರೋಪಗಳು ಬಂದಾಗ, ಕೊಲೆ ಪ್ರಕರಣಗಳು ಬಂದಾಗ, ಯಾವುದೋ ಒಂದು ಅಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿದಾಗ ಅವರು ನಮ್ಮವರಲ್ಲ, ನಿಮ್ಮವರು, ನೀವು ಅವ್ರ ಜೊತೆಗಿದ್ರೆ, ನೀವು ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡ್ರೆ ಅಂತ ಹೇಳಿ ಮಾತನಾಡ್ತಾರೆ. ರಾಜಕೀಯವಾಗಿ ಯಾವಾಗ ಯಾವ ರೀತಿಯಾಗಿ ಬಣ್ಣವನ್ನು ಬದಲಾಯಿಸ್ತಾರೋ ಹೇಳೋಕ್ಕಾಗಲ್ಲ. ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು, ಬರೀ ಆರೋಪಗಳನ್ನು ಮಾಡಿಕೊಂಡೇ ಹೋಗ್ತಾ ಇದ್ದಾರೆ ಹೊರತು ಅಲ್ಲಿ ಕೊಲೆಯಾದಂತಹ ವ್ಯಕ್ತಿಗೆ, ಆ ಸಂತ್ರಸ್ತರೇನಿದ್ದಾರೆ ಆ ಕುಟುಂಬಕ್ಕೆ ನ್ಯಾಯ ಒದಗಿಸುವಂಥ ಕೆಲಸ ಆಗ್ತಾ ಇಲ್ಲ. ಅದರ ಬಗ್ಗೆ ಧ್ವನಿ ಎತ್ತಾ ಇಲ್ಲ. ಅವ್ರು ನಿಮಗೆ ಸಂಬಂಧಪಟ್ಟಿದ್ರು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಸಾರ್ವಜನಿಕ ವಲಯದಲ್ಲಿಯೂ ಕೂಡ ಸಾಕಷ್ಟು ಪ್ರಶ್ನೆ ಇದೆ. ಸ್ವಾಮೀಜಿ ಅಂತ ಹೇಳಿಕೊಂಡು ಇವರು ಈ ರೀತಿಯಾಗಿ ಮಾಡ್ತಾ ಇದ್ದಾರಲ್ಲ, ಯಾರು ನಂಬೋದು ಎನ್ನುವಂತಹ ಪ್ರಶ್ನೆ ಇದೆ. ಈಗ ಈ ವಿಚಾರ ರಾಜಕೀಯ ಬಣ್ಣವನ್ನು ಪಡೆದುಕೊಂಡು ಬೇರೆ ಬೇರೆ ಆಯಾಮದಲ್ಲಿ ಚರ್ಚೆ ಆಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.